ಪೊಲೀಸ್ ಬಂದೋಬಸ್ತ್ ನಾವು ಎಷ್ಟೊಂದು ಖರ್ಚು ಮಾಡ್ತೀವಿ, ಅದಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಂತ ಕೇಳೋರು ಇವಾಗ ಆಯ್ತು. ಈಗ 224 ಜನ MLA ಗಳಿಗೆ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರ ಫ್ಯಾಮಿಲಿ ಸಮೇತ ಹೋಗ್ತಾರೆ. ಇವಾಗ ಅವ್ರ ಪ್ರೊಟೆಕ್ಷನ್ಗೂ ಪೊಲೀಸ್ ಹೋಗ್ತಾರಲ್ಲಪ್ಪ. ಈಗ MLA ಹೋದ್ರೆ ಏನು ಖಾಲಿ ಕಾರ್ ಹತ್ಕೊಂಡು ಅಥವಾ ಮೆಟ್ರೋ ಹತ್ಕೊಂಡಂತೂ ಹೋಗಲ್ಲ. ಅವ್ರು ಹೋಗುವಾಗ ಅವ್ರ ಪ್ರೊಟೆಕ್ಷನ್ಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡ್ಬೇಕಲ್ಲ, ಅದಕ್ಕೇನು ಪಾಕೆಟ್ ಇಂದ ಕೊಡ್ತಾರ ದುಡ್ಡು? ಪೊಲೀಸರಿಗೆ ಪಾಕೆಟ್ ಇಂದ ದುಡ್ಡು ಕೊಟ್ಬಿಟ್ಟು ಬನ್ನಿ ನಮಗೆ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ತಾರ? ಪೊಲೀಸರಿಗೆ ನಾವು ಎಕ್ಸ್ಟ್ರಾ ಸೆಕ್ಯೂರಿಟಿಗೆ ಮ್ಯಾಚ್ಗೋಸ್ಕರ ದುಡ್ಡು ಖರ್ಚು ಮಾಡ್ತಿದೀವಿ ಅನ್ನೋರು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ. ಖಂಡಿತ. ಈಗ ಕಳೆದ ಬಾರಿ ಆದಂತ ಅನಾಹುತಕ್ಕೆ ಮುಂಜಾಗ್ರತಾ ಏನ್ ತಗೊಂಡಿದ್ದೀರಿ, ಅಥವಾ ಪೊಲೀಸ್ ಯಾವ ತರ ತಗೊಂಡಿದ್ದೀರಿ, ಎಷ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಿ, ಎಷ್ಟು ಸೀಟ್ ವ್ಯವಸ್ಥೆ ಮಾಡಿದ್ದೀರಿ, ಇನ್ನು ಮುಂದಕ್ಕೆ ಆ ರೀತಿ ಆಗದೆ ಇರೋದಕ್ಕೆ ಕಾರಣ ಏನು ಒಂದು ಪ್ರೊಟೆಕ್ಷನ್ ತಗೊಂಡಿದ್ದೀರಿ ಅನ್ನೋದನ್ನ ಚರ್ಚೆ ಮಾಡಬೇಕಾಗಿತ್ತು. ಇವತ್ತು ಪೊಲೀಸ್ ಕೊಡ್ತಾ ಇದೀವಿ ನಾವು, ಅದು ಕೊಡ್ತಾ ಇದೀವಿ, ಇದು ಕೊಡ್ತಾ ಇದೀವಿ ಅಂದ್ರೆ ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸರ್ಕಾರಕ್ಕೆ. ಅವರು ಏನು ನಾವು ಯಾರು ಏನು ನಾವು ಹಾಗೆ ಇದು ಮಾಡ್ತಾ ಇಲ್ಲ. ಅಲ್ಲಿ ಕೊಡೋಂಥ ಟಿಕೆಟ್ ಕಮ್ಮಿ ಮಾಡಿಸಿದ್ರೆ ಇವತ್ತು ಜನಸಾಮಾನ್ಯರಿಗೆ ಅಟ್ಲೀಸ್ಟ್ ಸಹಾಯ ಆಗ್ತಾ ಇತ್ತು. ಇವತ್ತು ಅವರು ಇಷ್ಟ ಬಂದಷ್ಟು ರೇಟ್ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈ ಥರ ಬೇಡದೇ ಇರೋ ವಿಚಾರಗಳೆಲ್ಲ ಚರ್ಚೆ ಮಾಡಿದ್ದು ನಿಜವಾಗ್ಲೂ ಒಂದು ಬೇಸರದ ಇದು ಮೇಡಮ್. ನಮ್ಮಂಥ ಒಂದು ಯುವಕರು ನಿಜವಾಗ್ಲೂ ಹಿಂದೆ ನಾವೆಲ್ಲ ನೋಡಿರಲಿಲ್ಲ. ಎಂತೆಂಥ ಘಟಾನುಘಟಿಗಳು ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಎಂತೆಂಥ ವಿಚಾರಗಳು ಚರ್ಚೆ ಮಾಡೋರು. ಆ ಅಧಿವೇಶನ ನೋಡ್ಲಿಕ್ಕೆ ನಮ್ಗೆ ಒಂಥರ ಸಣ್ಣ ಹುಡುಗರು ಇದ್ರು ಖುಷಿ ಆಗೋದು. ಆ ತರ ಘಟಾನುಘಟಿಗಳು ವಿರೋಧ ಪಕ್ಷದವರು ಮತ್ತೆ ಆಡಳಿತ ಹಿಡಿದು ರೇಪ್ ವಿಚಾರ ಕೂಡ ಯಾವುದೇ ಮುಜುಗರ ಇಲ್ಲದೆ ಮಾತಾಡ್ತಾರೆ. ನಾಚಿಕೆ ಆಗುತ್ತೆ. IPL ಆದ್ರೂ ಒಂದ್ ಪಕ್ಷ ನಾವು ಜೀರ್ಣಿಸ್ಕೊಂಡ್ ಬಿಡಬಹುದೇನೋ. ಎಂತೆಂಥ ಮಾತುಗಳನ್ನ ನಾವು ಕಿವಿಯಲ್ಲಿ ಕೇಳಿಸ್ಕೊಳ್ಳಿಕ್ ಸಾಧ್ಯ ಇಲ್ವೋ, ಬೀಪ್ ಹಾಕ್ದಲ್ಲೇ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಆನ್ ದ ಫ್ಲೋರ್ ಮಾತನಾಡ್ತಾರೆ. ನೀವು ಸಭ್ಯತೆ ಬಗ್ಗೆ ಮಾತನಾಡ್ತಿದ್ದೀರಿ, ಇದನ್ನ ಜಡ್ಜ್ ಮಾಡೋರು ಯಾರು? ಖಂಡಿತ ಮೇಡಮ್. ಬಹಳಷ್ಟು ಒಂದ್ ನಿಮಿಷ ನರಸಿಂಹಮೂರ್ತಿ ಧ್ವನಿಗೂಡಿಸ್ತಾ ಒಂದೆರಡು ಪದ ಹೇಳ್ತೀನಿ. ಅವತ್ತು ಮುನಿರತ್ನ ಅವ್ರು ಕೇಳದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬಿಟ್ಬಿಟ್ಟು ಅವ್ರು ವೈಯಕ್ತಿಕವಾಗಿ ಟೀಕೆ ಮಾಡಿದಂತಹವರು DK ಶಿವಕುಮಾರ್. ನೋಡಿ ವಿಚಾರ ಏನು ಅಂದ್ರೆ, ಅವ್ರು ಕೇಳಿದೇನು ಅಂತಂದ್ರೆ, DK ಶಿವಕುಮಾರ್ ಸಾಹೇಬ್ರೆ ತಮಗೆ ನಾನು ಇನ್ನೊಂದ್ಸತಿ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಬಗ್ಗೆ ಇರತಕ್ಕಂತಹ ಆಪಾದನೆಗಳನ್ನ ಮಾಡೋರು FSIನ ನೀವು ಯಾವ್ದೋ ಒಂದು ಇದಕ್ಕೆ ಹೆಂಗ್ ಕೊಡ್ತೀರಾ, ಜಾಸ್ತಿ ಮಾಡ್ತೀರಾ? ಅಲ್ಲಿ ಕನ್ಸಿಡರೇಷನ್ ಇಲ್ಲದೆ ಇರತಕ್ಕಂತಹ ಜಾಗಕ್ಕೆ ಒಂದು. ಎರಡನೇ ವಿಚಾರ, ಅರ್ಬನ್ ಪ್ಲಾನರ್ ಹೇಳ್ತಾ ಇದ್ದೀನಿ DK ಶಿವಕುಮಾರ್ ಸಾಹೇಬ್ರೆ, ಜೊತೆಗೆ ಸ್ಯಾಂಕ್ಷನ್ ಆಗಬಾರ್ದಾಗಿತ್ತ ಪ್ಲಾನು ಒಂದು ಕಂಪನಿದು, ಖಾಸಗಿ ಕಂಪನಿದು, ಆದ್ರೂ ಸಹ ಸ್ಯಾಂಕ್ಷನ್ ಕೊಟ್ಟವ್ರು ಯಾರು? ಅದಾದ್ಮೇಲೆ ಆ ಪ್ರತಿಯೊಂದು ಅಪಾರ್ಟ್ಮೆಂಟ್ ಅಲ್ಲೂ ಸಹ ನಿಮ್ಮ ಮೇಲೆ ಆಪಾದನೆ ಇದೆ, ನೀವು 100 ರೂಪಾಯಿ ಇಸ್ಕೊಂತಾ ಇದ್ದೀರಾ ಪರ್ ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿ. ಇದಕ್ ಬಗ್ಗೆ ಯಾರು ಉತ್ತರ ಕೊಡ್ತಾರೆ? ಇದನ್ನೆಲ್ಲ ಉತ್ತರ ಕೊಡ್ಬೇಕಾಗಿದ್ದು ತಾವು. ಅದು ಬಿಟ್ಬಿಟ್ಟು ನಿನ್ನ ಸಂಸ್ಕೃತಿ ಗೊತ್ತು ಅಂದ್ರೆ ನಿಮ್ಮ ಸಂಸ್ಕೃತಿ ನಮಗೂ ಗೊತ್ತು ಅಂತ ಹೇಳ್ತೀವಿ. ಅದನ್ನ ಎಲ್ಲಾನ್ ಮೂರ್ತಿ ಹೇಳ್ತಾರೆ. ಸ್ಮಿತಾ ಒಂದೇ ನಿಮಿಷ, ಎಲ್ಲಾನ್ ಮೂರ್ತಿ ಹೇಳ್ತಾರೆ ಅವರು DK ಶಿವಕುಮಾರ್ ಸಂಸ್ಕೃತಿನ ಎಲ್ಲಾನ್ ಮೂರ್ತಿ ಅವ್ರ ಗುರುಗಳು ಹೇಳ್ತಾರೆ. ನೀವು ಕನಕಪುರದಲ್ಲಿ ಯಾವ್ದೋ ಒಂದು ಚಿತ್ರ ತೋರಿಸ್ತಾ ಇದ್ರಲ್ಲಪ್ಪ, ಅದ್ರ ಬಗ್ಗೆನೂ ಹೇಳಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡಕ್ ಆಗ್ತದ DK ಶಿವಕುಮಾರ್ ಸಾಹೇಬ್ರೆ? ಅವ್ರು ಶುರು ಮಾಡಿದ್ರು ನಾವು ಮುಂದುವರಿಸ್ತೀವಿ. ಅದೇನೆ ಸಮೀರ್ ಸರ್, ನಾನು ಜೋಸೆಫ್ ಸರ್ ಕೇಳೋಕ್ ಮುಂಚೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಕ್ಯೂ ನಿಲ್ಲೋದು ಒಂದ್ ರೀತಿಯಲ್ಲಿ ಅವಮಾನ, ಜನಸಾಮಾನ್ಯರ ಜೊತೆಯಲ್ಲಿ ಕ್ಯೂ ನಿಲ್ಲೋದು ನಮಗೆ ಅವಮಾನ ಅನ್ನೋ ರೀತಿಯಲ್ಲಿ ಮಾತನಾಡುವ ವಿಜಯಾನಂದ ಕಾಶಪ್ಪನವರ ಕ್ಷೇತ್ರದಲ್ಲಿ ಜನ ಗ್ಯಾಸ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಅದು ಅವ್ರಿಗೆ ಅವಮಾನ ಅಲ್ವಾ ಸರ್? ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನ ಬೀದಿಲ್ ನಿಲ್ಲೋ ಹಂಗ ಮಾಡಿದ್ದೀನಿ, ನಾನು ಆ ಸಮಸ್ಯೆನ ಅಡ್ರೆಸ್ ಮಾಡ್ತಿಲ್ಲ ಅನ್ನೋದು ಅವರನ್ನು ಒಳಗೊಂಡಂತೆ ಇವತ್ತು ಯಾರೆಲ್ಲ ಜನಪ್ರತಿನಿಧಿಗಳು ಅಲ್ವಾ ಪಕ್ಷಾತೀತವಾಗಿ ಇದು ನನಗೆ ಆ ಇಡೀ ಆ ಪ್ರೊಸೀಡಿಂಗ್ಸೇ ಸರಿ ಇಲ್ಲ. ಅಸೆಂಬ್ಲಿನಲ್ಲಿ ಅವತ್ತು ಎತ್ತಿದಂತಹ ವಿಚಾರ ಮತ್ತು ತೆಗೆದುಕೊಂಡ ರೀತಿ ಮತ್ತು ಸಭಾಧ್ಯಕ್ಷರು ಅದನ್ನ ಅಲೋ ಮಾಡಿದ ರೀತಿ ಮತ್ತು ಚರ್ಚೆಗೆ ದೀರ್ಘವಾಗಿ ಅಲೋ ಮಾಡಿದ ರೀತಿನೇ ಒಂದು ವೇಳೆ ಅದು ಹೋಗ್ಲಿ, ಟಿಕೆಟು MLAsಗಳಿಗೆ ಆಯ್ತು, ಒಂದು 2 ಟಿಕೆಟ್ ಕೊಟ್ಟರು ಏನು ಪರವಾಗಿಲ್ಲ ಬಿಡಿ, ಹೆಂಗೋ ಹಂಚ್ಕೋತಾರೆ, ಅದರಲ್ಲ ಒಂದು 2 ಟಿಕೆಟ್ ಕೊಡಬೇಕು ಅನ್ನೋ ಉದ್ದೇಶ ಇದ್ರೂ ಕರ್ಸ್ ಮಾತಾಡ್ತೀನಿ, ಆಯ್ತು ಬೇರೆ ಟಾಪಿಕ್ ತಗೊಳ್ಳಿ ಅಂತಿದ್ರೆ ಮುಗ್ದೋಗಿರೋದು. ಇಲ್ಲ ಬನ್ನಿ, ಇಲ್ಲಿ ನನ್ನ ಕ್ಯಾಬಿನಿಗೆ ಅದು ಯಾರೋ ಆಫೀಸರ್ಸ್ ಕರೆಸ್ತೀನಿ, ಅಲ್ಲಿ ಮಾತಾಡೋಣ ಬಿಡ್ರಪ್ಪ, ನೆಕ್ಸ್ಟ್ ಟಾಪಿಕ್ ಹೋಗಿ, ಇದನ್ನ ಮಾತಾಡಕ್ಕೆ ಅಲೋ ಮಾಡಿ ಡ್ಯಾಮೇಜ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಒಂದು ಸಂಸದೀಯ ಚಟುವಟಿಕೆಗಳಲ್ಲಿ ಸಭಾಧ್ಯಕ್ಷರಾಗಿದ್ದವರು ಈಗ ಪ್ರತಿಪಕ್ಷ ನಾಯಕರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಮತ್ತು ಅಷ್ಟೇ ಪ್ರಬುದ್ಧತೆನೂ ಬೇಕಾಗುತ್ತೆ. ಮತ್ತು ಕೆಲವು ಸರಿ ಶಾಸಕರ ಆಳಲನ್ನ ಅವರು ರೆಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಭರಾಟೆನಲ್ಲಿ ಅದು ದಿಕ್ತಪ್ಪೋ ಸಾಧ್ಯತೆನೂ ಇರುತ್ತೆ. ಆದರೆ ಸಭಾಧ್ಯಕ್ಷರಾಗಿದ್ದವರು ಇದನ್ನ ತಕ್ಷಣ ಸಾರ್ವಜನಿಕ ಹಿತಾಸಕ್ತಿದಲ್ಲಿ ತುಂಬಾ ಕಡಿಮೆ ಇದೆ, ನಾವು ಇದನ್ನ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಬನ್ನಿ ನನ್ನ ಚೇಂಬರಿಗೆ ಅಂತ ಕರಿಬೋದಿತ್ತು. ಎರಡನೇದು, ಎಲ್ಲಾದ್ರೂ ಈ ಟಿಕೆಟ್ ಕೋಆರ್ಡಿನೇಷನ್ ಸ್ಪೀಕರ್ ಆಫೀಸಿಗೆ ಒಂದು ವೇಳೆ ಏನಾದ್ರೂ ಕೊಟ್ಕಿಟ್ಬಿಟ್ರೆ, ಈಗ ರೆಡಿ ಅಂತೂ ಇದ್ದಾರೆ ಕೊಟ್ಕಿಟ್ಬಿಟ್ರೆ ಅದು ದೇವರೇ ಕಾಪಾಡಬೇಕು, ಆ ತರನೂ ನಡೆದು ಬಿಡುತ್ತಾ ಅನ್ನುವಂತಹ ಒಂದು. ಇತ್ತೀಚೆಗೆ ನಾವ್ ಏನೆಲ್ಲ ನೋಡ್ಬಿಟ್ವಿ ಸರ್, ಹಾರ್ಡ್ ಕ್ಯಾಶ್, ಗೋಲ್ಡ್ ಎಲ್ಲಾ ತಗೊಂಡು ಹೋಗ್ಬೋದು ವಿಧಾನಸೌಧದೊಳಗೆ. ಇವಾಗ IPL ಟಿಕೆಟ್ ಕೂಡ ಅಲ್ಲೇ ಸೇಲ್ ಆಗುತ್ತೆ ಅನ್ನೋ ರೀತಿ, ಸೇಲ್ ಫ್ರೀ ಆಗಿ ಕೊಡೋದು ಏನೋ ಒಂದಾಗುತ್ತೆ. ಎವ್ರಿಥಿಂಗ್ ಇಸ್ ಬಿಕಮಿಂಗ್
ಬಿಕಮಿಂಗ್ ನಾರ್ಮಲ್. ಅದೇ ನಾರ್ಮಲ್, ಅದೇ ಎಲ್ಲ ಅಬ್ನಾರ್ಮಲ್ ಇದ್ದಿದ್ದು ಅದು ನಾವು ಸ್ವೀಕಾರ ಮಾಡಿದಾಗ ನಾರ್ಮಲ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇದು ಅನದರ್ ಹೈಟಿಗೆ ಹೋಗುತ್ತೆ ಅಷ್ಟೇ. ಹೀಗಾಗಿ ಒಟ್ಟು ಇಡೀ ಚಟುವಟಿಕೆ ಮತ್ತು ಅವತ್ತಿನ ಕಲಾಪ ಮತ್ತು ಕಲಾಪದ ನಂತರ ನಡೆದ ಎಲ್ಲ ವಿದ್ಯಮಾನಗಳು ನಿಜಕ್ಕೂ ಬೇಸರ ಸುಡಿಸುತ್ತೆ ನೋಡೋರಿಗೆ. ಈಗ ಫ್ರೀಬಿಗೆ ಅಕ್ಕಿ ಯಾಕೆ ಕೊಡಬೇಕು, ಎಲ್ಲ ಪುಕ್ಸಟ್ಟೆ ಬಿಟ್ಟಿ ಅಂತ ಅಂತಾರೆ. ಆಮೇಲೆ ಭಾಗ್ಯಲಕ್ಷ್ಮಿ ದುಡ್ಡು ಬಿಟ್ಟಿ ದುಡ್ಡು ಅಂತ ಅಂತಾರೆ. ಇದೇನು ನಿಜ, ಇದು ಬಿಟ್ಟಿ ತಾನೆ, ಯಾಕೆ ಅನ್ಬಾರ್ದು ಪಕ್ಷಾತೀತವಾಗಿ? ಮತ್ತೆ ಬೇರೆ ಮಾಮೂಲಿ ಜನನಾದ್ರೂ ಹೊಟ್ಟೆಪಾಡಿಗೆ 2,000 ರೂಪಾಯಿ ತಗೊಂಡ್ರೆ ಅವ್ರ ಮನೇದು ಏನೋ ಒಂದು ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಈ ಕ್ರಿಕೆಟ್ ನೋಡ್ಬಿಟ್ರೆ ಏನ್ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ? ಯಾವ ಆಧಾರದ ಮೇಲೆ, ಯಾವ ಹಕ್ಕಿನ ಮೇಲೆ, ಆಧಾರ ಅಲ್ಲ, ಯಾವ ಹಕ್ಕಿನ ಮೇಲೆ ಟಿಕೆಟ್ ನಮಗೆ ಬೇಕು ಅಂತ ಕೇಳ್ತಾರೆ. ಕರೆಕ್ಟ್. ಇದ್ರ ಜೊತೆಗೆ ಆನ್ಲೈನ್ ನಲ್ಲೂ ಕೂಡ ಟಿಕೆಟ್ ಸಿಗ್ತಿಲ್ಲ, ಸಿಗೋದು ಕೂಡ ದುಬಾರಿ ಬೆಲೆ, ಬ್ಲಾಕ್ ಅಲ್ಲಿ ಮಾರಾಟ ಮಾಡ್ತಾರೆ. ಈ ವಿಚಾರನ ನೀವು ಮಾತ್ರ ಅಲ್ಲ ಸರ್, ನಮ್ಮ ಜನಪ್ರತಿನಿಧಿಗಳು ಕೂಡ ಬಹಳ ಇಂಟ್ರೆಸ್ಟ್ ಅಲ್ಲಿ ಚರ್ಚೆ ಮಾಡಿದ್ದಾರೆ. ನನ್ ಕಾಮನ್ ವ್ಯೂವರ್ ಆಗಿ ಬರೋ ಪ್ರಶ್ನೆ ಸರ್, ಈಗ ಆಯ್ತು, ಹೌದು, ನಿಮ್ಮ ಬೆಂಗಳೂರಿನ ಸ್ಟೇಡಿಯಂ ನಲ್ಲಿ ನಡೀತಾ ಇರುವ ಮ್ಯಾಚಿಗೆ ಹಿಂಗ್ ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಿದ್ದಾರೆ. ಸರ್ಕಾರ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? KSCA ಮೇಲೆನೆ ಕಂಪ್ಲೀಟ್ ಜವಾಬ್ದಾರಿನ, RCB ಮೇಲೆನೆ ಕಂಪ್ಲೀಟ್ ಜವಾಬ್ದಾರಿನ, ಸರ್ಕಾರ ಇದ್ರಲ್ಲಿ ಇಂಟರ್ವ್ಯೂನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಮಾಡ್ಬೋದು, ಡೆಫಿನೆಟ್ ಆಗಿ ಮಾಡ್ಬೋದು. ಈಗ ನನಗೆ ಬಗ್ಗೆ ಮಾಹಿತಿ ಒಳಗೆ ಏನಂದ್ರೆ, ಈ ಸತಿ ಬ್ಲ್ಯಾಕ್ ಮಾರ್ಕೆಟ್ ತಡೆಯೋಕ್ಕೆ ಮೆಂಬರ್ಸ್ಗೆ ಇದು ಮಾಡಿದ್ದಾರೆ. ಯಾಕಂದ್ರೆ ಮೆಂಬರ್ಸೇ ಮಾರ್ತಿದ್ರು, ನಮ್ಮ KSCA ಮೆಂಬರ್ಸೇ ಮಾರ್ತಿದ್ರು ಬ್ಲ್ಯಾಕ್ ಒಳಗೆ, ಅಲ್ಲಿ ಇನ್ಸೈಟ್ ಕೊಟ್ಟು ಪೊಲೀಸವರು ಮಾರ್ತಿದ್ರು. ಈ ಸತಿ ಏನು ಮಾಡಿದ್ದಾರೆ ಅವರು, ಮೊಬೈಲ್ ಒಳಗೆ ಟಿಕೆಟ್ಸ್, ಆಮೇಲೆ ನೀವು ಟಿಕೆಟ್ ತಗೊಂಡ್ರೆ ನಿಮಗೆ OTP ಬರುತ್ತೆ, ಸೊ ನಿಮಗೆ ಬ್ಲಾಕ್ ಆಗತ್ತೆ. ನೀವು ಬೇರೆ ನನಗೆ ಕೊಡ್ಬೋದು, ಇದನ್ನ ನೀವು ನನಗೆ ಕೊಡ್ಬೋದು, ನಾನು ಬರ್ಬೋದು ಮ್ಯಾಚ್ಗೆ, ಬಟ್ ನಾನು ಸುಮಿಲ್ ಅವ್ರು ಕೊಡಂಗಿಲ್ಲ. ಸೊ ಅದು ಒಂದು ರೀತಿ ಆಗಿದೆ ಈಗ. ಸೊ ಅದು ಒಂದು ರೀತಿ ಆಗಿದೆ. ಬಟ್ ಏನಾಗುತ್ತೆ ಅಂದ್ರೂ ಆದರೂ ಜನ ಹೊರಡೆ ಬರ್ತಾರೆ. ಯಾಕಂದ್ರೆ ನಾನು ನೋಡಿದ್ದೀನಿ, ಈಗ ಪೊಲೀಸವ್ರು ಏನು ಅಮಾಯಕರಲ್ಲ, ಅವರು ಹೊರಡೆ ಬರ್ತಾರೆ ಜನಕ್ಕೆ. ನಮ್ಮ KSCA ಸ್ಟಾಫ್ ಹೊರಗಡೆ ತಗೊಂಡ್ಬರ್ತಾರೆ, ಎಲ್ಲ ಥರ ನಡೆಯುತ್ತೆ. ಬಟ್ ಜವಾಬ್ದಾರಿ ಎಲ್ಲಿ ಬರಬೇಕಂದ್ರೆ ಸರ್ಕಾರ ಇದಕ್ಕೂ ಒಂದು ದಿಷ್ಟ ಹಾಕ್ಬೇಕು. ಇದು ಆಗಬಾರ್ದು, ಹಿಂಗೆ ಮಾಡಬೇಕು, ಇದೇ ಇರಬೇಕು. ಯಾಕಂದರೆ ಇದು ನಮ್ಮ ರಾಜ್ಯದ ಜಾಗ. RCB ಒಂದು ಕೇವಲ ಒಂದು ಇದು ಇನ್ವೆಸ್ಟ್ಮೆಂಟ್ ಫರ್ಮ್, ಇವಾಗ ಮಾರ್ಕೊಂಡವ್ರೆ. ಅವ್ರು ದುಡ್ಡು ತಂದು ಹಾಕ್ಬಿಟ್ಟು ಅವ್ರು ಏನು ಬೇಕಾದ್ರೆ ಮಾಡ್ಬೋದಾ? ಈಗ KSCA ಅವರು ಹೇಳಿದ್ರು ನಮ್ಮ ತಪ್ಪಲ್ಲ, ಇದು RCB ತಪ್ಪು, DNA ತಪ್ಪು. ನೀವೇನು ಮಾಡ್ತಿದ್ರಿ KSCA ಅವರು ಸಾಯ್ಬೇಕಾರೆ? ಸೊ ಜವಾಬ್ದಾರಿ ಎಲ್ರಿಗೂ ಬರುತ್ತೆ. ಸೊ ಸರ್ಕಾರ ಸೀರಿಯಸ್ ಆಗಿ ತಗೊಂಡ್ರೆ ಇದೆಲ್ಲ ಇದು ಮಾಡ್ಬೋದು. ಆಮೇಲೆ ನಾನು ಸರ್ಕಾರಕ್ಕೆ ಕೇಳೋದು ಒಂದೇ, ದಯವಿಟ್ಟು ಇಷ್ಟೆಲ್ಲ ಆಗಿದೆ, ನೀವು ಇಷ್ಟೆಲ್ಲ ಚರ್ಚೆ ಮಾಡಿದ್ದೀರಾ, ನೀವು ದಯವಿಟ್ಟು ಬಡವ ಮಕ್ಕಳಿಗೂ ಒಂದು ಸ್ಟ್ಯಾಂಡಿಗೆ ಒಂದಷ್ಟು ಜಾಗ ಮಾಡಿಕೊಡಿ. ಎಷ್ಟೋ ಬಡವ ಮಕ್ಕಳು ಇದ್ದಾರೆ, ಅವ್ರಿಗೂ ಆಸೆ ಇದೆ, ಅವ್ರಿಗೆ ಹೋಗೋಕ್ಕಾಗಲ್ಲ. ಏನೊಂದು 200 ಸೀಟ್ ಕೊಡೋಕ್ಕಾಗಲ್ವಾ? ಮಾಡಲಿ, RCBಗೆ ಒತ್ತಡ ಕೊಡಲಿ.